ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ನನಗೆ ಆರ್ಡ್ರ್ ಮಾಡಿದಂಥ ವಿಷಯಗಳು ಮನೆಗೆ ಬಂದಿದೆ, ಅದರದ್ದು ಬಗ್ಗೆ ವಿಡಿಯೋ ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ರೆಸಿಪೀಸು ಆ್ಯಂಡ್ ನೆಕ್ಸ್ಟ್ ಮೋಟಿವೇಶ್ನಲ್ ಆಗಿ ಒಂದು ಸ್ವಲ್ಪ ವಿಷಯಗಳು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ. ನನ್ನ ಮಗ ಬಂದು ನಾನು ರಾಗಿ ಹಿಟ್ಟು ಹಾಕ್ಸಿದ್ದೆ. ಸೊ ಸರಿ ಅಂತ ಹೇಳಿ ಅವನು ರಾಗಿ ಹಿಟ್ಟು ನೋಡಿದ ತಕ್ಷಣ ಅಮ್ಮ ನನಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಗಂಜಿ ಮಾಡಿಕೊಡು ಅಂತಂದ. ಸರಿ ಅದಕ್ಕೆ ಅಂತ ಗಂಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಹೊಸ ಕಂಟೈನರ್ಸಲ್ಲಿ ಇಡ್ತಾಯಿದ್ದೀನಿ, ಒಂಥರ ಹೊಸದಾಗ ಅನಿಸುತ್ತೆ ಅಂತ ಹೇಳಿ ಎಲ್ಲ ಒಂದು ಸ್ವಲ್ಪ ಕಿಚನೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ. ನಾನೆಲ್ಲ ಎಂಡಿಂಗಲ್ಲಿ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಮತ್ತು ಕಂಟೈನರ್ಸ್ ಎಲ್ಲ ಎಷ್ಟಾಯಿತು ಮತ್ತು ಐಟಮ್ಸ್ ತರಿಸಿದ್ದೆಲ್ಲ ಎಷ್ಟಾಯಿತು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಸೊ ರಾಗಿ ಗಂಜಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆಗಾಗ ಅವಾಗವಾಗ ಮಾಡ್ಕೊಂಡು ಕೊಡಿ. ಬೆಳಗ್ಗೆ ಏನಾದರೂ ಟಿಫನ್ ಮಕ್ಕಳು ತಿನ್ನೋದಕ್ಕೆ ಒಂಥರ ಬೇಜಾರು ಪಡ್ತಾರೆ, ಇಲ್ಲ ಅರ್ಜೆಂಟ್ ಇದೆ ಅಂತಂದರೆ ಒಂದು ಲೋಟ ರಾಗಿ ಗಂಜಿ ಮಾಡಿಕೊಟ್ರೆ ನೆಮ್ಮದಿಯಾಗಿ ಕುಡಿದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೂ ಫೀಲಿಂಗ್ ಆಗಿರುತ್ತೆ. ಸೊ ಇವತ್ತು ನಾಟಿ ಸಕ್ಕರೆ ಯೂಸ್ ಮಾಡ್ತಿಲ್ಲ, ನಾನು ಬೆಲ್ಲದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಮೃತ್ ಪ್ಯಾರೀಸ್ ಜಗ್ಗರಿ ಪೌಡರು, ಅಂದರೆ ನಾನು ನಾಟಿ ಸಕ್ಕರೆ ತರಿಸ್ಕೋತೀನಿ ಅದೇ ಬ್ರ್ಯಾಂಡ್ದೇ ಬೆಲ್ಲದ ಪುಡಿ. ಒಬ್ಬಟ್ಟಿಗೆ ಅಂತ ತರಿಸಿದ್ದೆ, ಸರಿ ಒಬ್ಬಟ್ಟು ಮಾಡಿಲ್ಲ ಅಲ್ವಾ, ಹೇಗೂ ಉಳ್ಕೊಂಡಿತ್ತು, ಅದನ್ನು ಹಾಗೇ ಒಂದು ಸ್ವಲ್ಪ ಗಂಜಿಗೆ ಮತ್ತು ಪೊಂಗಲ್ಗೆಲ್ಲ ಯೂಸ್ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿತ್ತು. ಏನಂದರೆ ಕಸ, ಅದ್ರದ್ದು ಕಲ್ಲು ಮಣ್ಣು ಅದ್ರದ್ದು ಭಯ ಇರೋದೇ ಇಲ್ಲ, ಅಷ್ಟು ಪ್ಯೂರಾಗಿದೆ, ನೀಟಾಗಿದೆ. ಅದಕ್ಕೋಸ್ಕರ ಅದನ್ನು ನಾನು ತರಿಸ್ಕೊಂಡಿದ್ದೆ ಅಷ್ಟೇ. ಒಂದೆರಡು ಉಪ್ಪುಕಲ್ಲು ಹಾಕಿದ್ದೀನಿ, ಯಾಕಂದರೆ ನಾವು ಒಂದು ಸ್ವಲ್ಪ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅವನಿಗೆ ಆರಕ್ಕಿಟ್ಟು ಕೊಟ್ಟಾಯಿತು. ಹಾಗೆಯೇ ಹೇಳಿದ್ನಲ್ವ ಕೆಲವೊಂದು ಥಿಂಗ್ಸ್ ಆರ್ಡ್ರ್ ಮಾಡಿದ್ದೆ ಅಂತ. ಸೊ ಕಿಚನ್ಗೆ ಅಂತ ಹೇಳಿ ನಾನು ಒಂಥರ ಗ್ರಾಸ್ ಥರದ್ದು ಮ್ಯಾಟ್ ಆರ್ಡ್ರ್ ಮಾಡಿದ್ದೆ. ಇದು ಮೀಶೋನಲ್ಲಿ ತರಿಸಿದ್ದು. ಇದು ಎರಡರಿಂದ ನನಗೆ 137 ರೂಪಾಯಿ ಆಯಿತು. ಎರಡು ಮ್ಯಾಟು ಕೂಡ ಕರೆಕ್ಟಾಗಿ ಫಿಟ್ ಆಯಿತು. ಇನ್ನೊಂಚೂರು ಉಳಿತು ನನಗೆ ಕಿಚನ್ಗೆ ಕಟ್ ಮಾಡಿ ಹಾಕಿದ್ಮೇಲೆ. ಇದು ಕಾಲಿಗೂ ನಾವು ಕಾಲಿಗೂ ಕೂಡ ನಾವು ಒರೆಸ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಬೇಡ ಅಂತಂದರೆ ನಮಗೆ ಕಿಚನಲ್ಲಿ ಚೆನ್ನಾಗಿ ಕಾಣಿಸೋ ಥರ, ಮತ್ತು ಟೇಬಲ್ಸ್ ಇದ್ದರೆ ಟೇಬಲ್ಸ್ ಮೇಲೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಗ್ರೀನರಿಯಾಗಿ ಕಾಣಿಸುತ್ತೆ. ಹಾಗೆ ಬಂದು ಮ್ಯಾಟ್ ಕೂಡ ತರಿಸ್ಕೊಂಡಿದ್ದೆ. ಇದೆಲ್ಲ ಹಬ್ಬಕ್ಕೇ ತರಿಸ್ಕೊಂಡಿದ್ದು, ಲೇಟ್ ಡೆಲಿವರಿ ಆಗಿದೆ. ಇದು ಎರಡರಿಂದ ಸೇರಿ ನನಗೆ 350 ರೂಪಾಯಿ ಬಿತ್ತು. ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಯಾಕಂದರೆ ನಾವು ಸಿಂಪಲಾಗಿ ಒಂದು ಮ್ಯಾಟ್ ತೊಗೋಬೇಕು ಅಂದರೂ 150ರಿಂದ 200 ರೂಪಾಯಿ ಆಗುತ್ತೆ ಡಿಮಾರ್ಟಲ್ಲೋ, ಇಲ್ಲ ಎಲ್ಲಾದರೂ ಹೊರಗಡೆ ತೊಗೊಳಕ್ಕೆ ಹೋದರೆ. ಈ ಕಾಟನ್ ಸಂಗಮ್ ಅಂತೆಲ್ಲ ಬರುತ್ತಲ್ಲ, ಅಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ. ಬಟ್ ಮೀಶೋನಲ್ಲಿ ಇದ್ರದ್ದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಫ್ಲವರ್ಡ್ ಆಗಿ ರೌಂಡ್ ಆಗಿತ್ತು. ಸರಿ ಅಂತ ಹೇಳಿ ತರಿಸ್ಕೊಂಡೆ. ನಾನು ಹಬ್ಬಕ್ಕೆ ಅಂತಲೇ ಆರ್ಡ್ರ್ ಮಾಡಿದ್ದು, ಬಟ್ ನನಗೆ ಸ್ವಲ್ಪ ಲೇಟಾಗೆ ಬಂತು. ಈ ಥರ ಲುಕ್ ಇದೆ, ಸ್ವಲ್ಪ ದೊಡ್ಡದಾಗೇ ಇದೆ. ನಾನು ಕಾಲಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು ನೀವು. ನಿಜವಾಗ್ಲೂ ನನಗೆ ಇಷ್ಟ ಆಯ್ತಿದ್ದು. ಅಂದರೆ ಅದೇನು ಉಲ್ಲನ್ ಡಿಸೈನ್ ಮಾಡಿದ್ದಾರೆ, ಅದು ಇನ್ನೊಂದು ಚೂರು ಇದ್ದಿದ್ರೆ, ಜಾಸ್ತಿ ಉದ್ದ ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನಿಸ್ತು. ಬಟ್ ಒಂಥರ ಏನಿದೆ ಫ್ಲೋರ್ ಲೆವೆಲ್ಗಿದೆ, ಒಂದು ಸ್ವಲ್ಪ ಉದ್ದ ಥರ ಒಂಥರ ಫ್ಲಫಿಯಾಗಿರಲಿಲ್ಲ. ಅದೊಂದೇ ಮೈನಸ್ ಪಾಯಿಂಟ್ ಬಿಟ್ಟರೆ ಇನ್ನು ಓಕೆ ಅನ್ನಿಸ್ತು ನನಗೆ. ಇದು ನಾನು ಎತ್ತಿಟ್ಕೊಂಡೆ, ಯಾಕಂದರೆ ಇದು ಮನೆ ಈಗ ಹಾಕಿರೋ ಮ್ಯಾಟ್ ಒಂದು ಸ್ವಲ್ಪ ಹಳೆಯದಾದಮೇಲೆ, ಅಂದರೆ ಕೊಳೆ ಆದಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊಂಡೆ. ಹಾಗೆ ಬಂದು ಫ್ಲವರ್ಸ್ದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ತರಿಸ್ಕೊಂಡಿದ್ದೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇದನ್ನು ತರಿಸ್ಕೊಂಡಿದ್ದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ 213 ರೂಪಾಯಿ ಇದೆ ರೇಟು. ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಮನೆಗೆ ಬಂದಮೇಲೆ. ಅಂದರೆ ನೋಡೋದಕ್ಕೆ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಬಟ್ ಇನ್ನೊಂದು ಚೂರು ದೊಡ್ಡದಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಚಿಕ್ಕದಾಗೇ ಬಂದಿದೆ, ಪರವಾಗಿಲ್ಲ. ಆದರೆ ನನಗೆ ಇಷ್ಟ ಆಯಿತು ಇದು. ಮತ್ತು ಈ ಪಿಂಕ್ ಕಲರು ಮತ್ತು ನನಗೆ ಪರ್ಪಲ್ ಕಲರ್ದು 2 ಕಲರು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರಿ ಕಿಚನಲ್ಲಿ ಇಡೋದಕ್ಕೆ. ನಾನು ಯಾವತ್ತೂ ಅಷ್ಟೇ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಷ್ಟಪಡಲ್ಲ, ಬಟ್ ಇರಲಿ, ಯಾಕಂದರೆ ರಿಯಲ್ ಪ್ಲ್ಯಾಂಟ್ಸ್ನೆಲ್ಲನೂ ಕಿಚನಲ್ಲಿ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಅದು ಪ್ಲ್ಯಾನ್ ಇದೆ ಮಾಡಬೇಕು ಅನ್ನೋದು. ಬಟ್ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಸ್ವಲ್ಪ ಇದಿರಲಿ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ ಅಷ್ಟೇ ನಾನು. ಹಾಗೆಯೇ ಬೆಳಗ್ಗೆ ಟಿಫನ್ಗೆ ನಾನು ಬಿಸಿಬೇಳೆ ಭಾತ್ ಮಾಡೋಣ ಮತ್ತು ಹಾಗೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಒಂದೇ ಸಲ ಕುಕ್ ಮಾಡಿಕೊಂಡೆ. ಒಂದೇ ಸಲ ಕುಕ್ ಮಾಡ್ಕೋಬೋದು ನಾವು. ಇದು ನಾನು ಈಸಿಯಾಗಿ ಹೇಗೆ ಅಂತ ಹೇಳ್ತೀನಿ. ಯಾವುದೇ ರೀತಿ ತರಕಾರಿ ಆ್ಯಡ್ ಮಾಡಿದೆ, ನಾವು ಬಂದು ಅಕ್ಕಿ ಮತ್ತು ಬೇಳೆನ ಸ್ವಲ್ಪ ನೆನೆಸಿಟ್ಕೊಂಡು ಆಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು 4ರಿಂದ 5 ವಿಜಿಲು, 1.5 ನೀರಷ್ಟು ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ಈಗ ಬಂದು ಒಂದು ಅಕ್ಕಿ ಅಂದರೆ 2 ನೀರು ಹಾಕ್ತೀವಿ, ಇನ್ನೂ ಒಂದು ಅರ್ಧ ಲೋಟ ಅಷ್ಟು ನೀರು ಜಾಸ್ತಿ ಹಾಕಿ ಮಾಡಿಕೊಂಡೆ. ಹಾಗೆ ಲೆಫ್ಟ್ ಓವರ್ ಒಂದು ಸ್ವಲ್ಪ ತರಕಾರಿಗಳಿತ್ತು. ಇನ್ನು ಹೇಗೂ ನಾನು ಇದು ಮಾಡ್ತಿರೋದು ಬಂದು ಭಾನುವಾರದ ದಿವಸ. ಸೊ ಹೇಗೂ ತರಕಾರಿಗಳು ಉಳಿದಿರುತ್ತಲ್ವ ವಾರದ್ದು, ಅದೆಲ್ಲ ಒಂಚೂರು ಉಳ್ಕೊಂಡಿತ್ತು. ಅದನ್ನೆಲ್ಲ ಹಾಕಿ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಒಂಚೂರು ಸಂತೆಯಲ್ಲಿ ತಂದಿದ್ದೆಲ್ಲ ಉಳ್ಕೊಂಡಿತ್ತು ತರಕಾರಿ. ಸರಿ ಹೇಗೂ ಇದನ್ನು ಸೋಮವಾರ ಮಂಗಳವಾರ ಇಟ್ಟರೆ ಕೆಡತ್ತೆ ಅಂತ ಗೊತ್ತು, ಅದಕ್ಕೆ ಇದನ್ನೆಲ್ಲ ಇರೋದನ್ನೆಲ್ಲ ಹಾಕ್ಬಿಟ್ಟು ಬಿಸಿಬೇಳೆ
ಬಿಸಿಬೇಳೆಬಾತ್ ಮಾಡಿಕೊಂಡೆ ನಾನು. ಇದನ್ನು ಈಗ ಸಪ್ರೇಟಾಗಿ ಬೇಯಿಸ್ಕೊಳ್ತಿದ್ದೀನಿ ಅಷ್ಟೇ. ಟಿಪ್ ಅಂದರೆ ದೊಡ್ಡ ವಿಷಯ ಇದೇನಿಲ್ಲ. ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿನ. ಪೊಂಗಲ್ ಮಾಡೋ ಕೆಲಸ ಇರಲಿಲ್ಲ ಅಂದಿದ್ರೆ ಎಲ್ಲನೂ ಸೇರಿನೇ ಬೇಯಿಸ್ಕೋಬೋದಾಗಿತ್ತು. ಇವತ್ತು ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ನಾನಿವತ್ತು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹೆಸರುಬೇಳೆ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಬಿಸಿಬೇಳೆ ಬಾತ್ಗೆ ಒಂದು ಸ್ವಲ್ಪ ಕಡಲೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಸಿ ಕಡಲೆ ಬೀಜ ಇತ್ತು ಅಂತಂದರೆ ಫ್ರೆಶ್ದು ಬಿಡಿಸಿ ಕೂಡ ಹಾಕ್ಕೋಬೋದು. ನಾನು ಹಾಕೋಕ್ಕೆ ಹೋಗಲಿಲ್ಲ. ಮತ್ತು ಬಂದು ಒಂದು ಸ್ವಲ್ಪ ಅಂದರೆ ಒಂದು ಬಾಡಿಗೆ ಮೆಣಸಿನ್ಕಾಯಿ, ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಖಾರಕ್ಕೆ. ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಎಲ್ಲ ಒಂದೊಂದೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಾಡ್ಕೊಳ್ತಾ ಇರೋದು, ಜಾಸ್ತಿ ಏನಿಲ್ಲ, ಒಂದೊತ್ತಿಗೆ 4 ಜನಕ್ಕೆ. ಸೊ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ನಾವೇನು ಬೇಯಿಸ್ಕೊಂಡಿರ್ತೀವಿ ತರಕಾರಿ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿ, ಆ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಬಿಸಿಬೇಳೆ ಬಾತ್ಗೆ ಉಪ್ಪನ್ನು ನೋಡಿ ಆ್ಯಡ್ ಮಾಡಬೇಕು. ಬಿಸಿಬೇಳೆ ಬಾತ್ ಪೌಡ್ರು ಬಂದು ನಾನಿವತ್ತು ಹೋಮ್ ಮೇಡ್ ಹಾಕ್ತಿಲ್ಲ, MTRದೇ ಹಾಕ್ತಾಯಿದ್ದೀನಿ. ಯಾವಾಗಲೂ ಮಾಡ್ಕೊಳ್ತೀನಿ, ಬಟ್ ರೇರಾಗಿ ಬಿಸಿಬೇಳೆ ಬಾತ್ ತಿನ್ನೋದ್ರಿಂದ ಪೌಡರು ಗೂಡ್ಕಟ್ಟತ್ತೆ, ಇಲ್ಲ ಮರ್ತುಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ನಡುವೆ ಮಾಡ್ಕೊಳ್ತಾ ಇಲ್ಲ. 10 ರೂಪಾಯಿದು 2 ತೊಗೊಂಡು ಬಂದಿದ್ದೆ. 4 ಜನಕ್ಕೆ ಒಂದು ಸತಿಗೆ ಅಡುಗೆಗೆ ಬಿಸಿಬೇಳೆ ಬಾತ್ಗೆ 20 ರೂಪಾಯಿದು ಕರೆಕ್ಟಾಗಿರುತ್ತೆ ನಮಗೆ. ಸೊ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದಿದ್ದಂಗೆ. ಸ್ವಲ್ಪ ಬಿಸಿನೀರನ್ನು ಸೈಡಲ್ಲಿ ಕಾಯಿಸಿಟ್ಕೊಂಡು ಜೊತೆಗೆ ಹಾಕ್ಕೊಂಡು ಕಲಿಸ್ಕೋಬೇಕು ನೀರನ್ನು. ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ. ಹೇಳಬೇಕು ಅಂದರೆ ಇದು ಸಾಂಬಾರ್ ರೈಸ್ ಟೈಪೇ, ಬಟ್ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ನೀಟಾಗಿ ನೀರನ್ನು ನೋಡಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೆತ್ತಗಿದ್ರೇ ಇದು ತಿನ್ನೋದಕ್ಕೆ ಚೆನ್ನಾಗಿರೋದು. ಮಧ್ಯಾಹ್ನ ಆಗ್ತಾ ಫುಲ್ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನಾನು ಫ್ಲೇವರ್ ಇನ್ನೂ ಚೆನ್ನಾಗಿರಲಿ, ಫ್ಲೇವರ್ಫುಲ್ ಆಗಿರಲಿ ಅಂತ ಹೇಳಿ ಹೋಮ್ ಮೇಡ್ ನಾನು ಮಾಡಿರುವಂತಹ ಸಾಂಬಾರು ಪೌಡ್ರು ಅರ್ಧ ಸ್ಪೂನಷ್ಟು, ಬರೀ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇತ್ತು, ಜೀರಿಗೆ ಎಲ್ಲ ಹಾಕಿ ಜಾಸ್ತಿ ನಾನು ಮಾಡಿದ್ರಿಂದ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೊಟ್ಬಿಟ್ರೆ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಮಸಾಲೆ ಅದು ಪೌಡರ್ ಹಿಡಿಯೋವರೆಗೂ ಬೇಯಿಸ್ಕೊಂಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೀರು ನೋಡ್ಕೊಂಡು ಹಾಕಿ ಕಲಿಸ್ಕೋಬೇಕು. ಬಿಸಿ ನೀರೇ ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಂಡ್ರೆ ಬಿಸಿ ಆಗೋದಕ್ಕೆ ಮತ್ತೆ ಲೇಟ್ ಆಗುತ್ತೆ. ಬಿಸಿಬೇಳೆ ಬಾತ್ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಈಗ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇನೂ ದೊಡ್ಡ ವಿಷಯ ಏನಿಲ್ಲ. ಏನು ಬೇಯಿಸಿಟ್ಟಿರ್ತೀವಿ ಅನ್ನ ಮತ್ತು ಬೇಳೆ ಮಿಶ್ರಣಕ್ಕೆ ಒಂದು ಸ್ವಲ್ಪ ಹಾಲು ನೀರು ಮಿಕ್ಸ್ ಮಾಡಿ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟರೆ ಹಾಗೆ ಎಲ್ಲ ಫುಲ್ಲಾಗಿ ಬೆರೆತ್ಕೊಳ್ಳುತ್ತೆ. ಮತ್ತು ಒಂದು 2 ಏಲಕ್ಕಿ, ನನಗೆ ಏಲಕ್ಕಿ ಫ್ಲೇವರ್ ತುಂಬ ಇಷ್ಟ, ಅದಕ್ಕೆ 2 ಹಾಕ್ಕೊಂಡಿದ್ದೀನಿ. ಮತ್ತು ಮೊನ್ನೆ ಹಬ್ಬಕ್ಕೆ ಅಂತ ಹೇಳಿ ಒಣಕೊಬ್ಬರಿ ರೆಡಿ ಮಾಡಿಟ್ಕೊಂಡಿದ್ದೆ, ಅದು ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ನೀಟಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಬಾದಾಮಿ ಬೀಜ ಮತ್ತು ಒಣ ದ್ರಾಕ್ಷಿ. ಈ ಒಣ ದ್ರಾಕ್ಷಿ ಬಂದು ಮೊನ್ನೆ ಧರ್ಮಸ್ಥಳ ಸೈಡ್ ಹೋದಾಗ ತೊಗೊಂಡಿದ್ದು ಅಂಗಡಿಯಲ್ಲಿ. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಕೆಟ್ಟೋಗಲ್ಲ, ಅದಕ್ಕೆ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ. ಮತ್ತು ಡ್ರೈ ಫ್ರೂಟ್, ಡ್ರೈ ನಟ್ಸ್ ಇದನ್ನೆಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಟ್ರೆ ಬೇಗ ಹಾಳಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಈಗ ಒಂದು ಸ್ವಲ್ಪ ಬಾದಾಮಿ ಬೀಜ ಮತ್ತು ಒಣ ದ್ರಾಕ್ಷಿ ಇದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಮಾಡಿಕೊಂಡು ಆಮೇಲೆ ಇದು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಒಲೆಯಲ್ಲಿ ಬಿಸಿಲಿಟ್ಟರೆ ಸಾಕು. ಸೂಪರಾಗಿ ಟೇಸ್ಟಿಯಾಗಿ ನಮಗೆ ಪೊಂಗಲ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು ಪೊಂಗಲ್ಲು. ಒಂದ್ಸಲ ಈ ಮೆಥಡಲ್ಲಿ ಮಾಡಿ ನೋಡಿ. ಹೆಸರುಬೇಳೆ ಕೂಡ ಹಾಕ್ಕೋಬೋದು ಪೊಂಗಲ್ಗೆ, ಇನ್ನೂ ಟೇಸ್ಟು ಸೂಪರಾಗಿರುತ್ತೆ. ಅನ್ನದ ಪ್ರಮಾಣ ಅಂದರೆ ಅಕ್ಕಿ ಪ್ರಮಾಣ ಕಡಿಮೆ ಮಾಡಿ ಬೇಳೆ ಪ್ರಮಾಣ ಜಾಸ್ತಿ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಇದೆಲ್ಲನೂ ನಮ್ಮ ಆಪ್ಷನಲ್ ಅಷ್ಟೇ. ಪ್ರೋಟೀನ್ ಜಾಸ್ತಿ ಇರುತ್ತೆ ಅಷ್ಟೇ ಬೇಳೆ ಜಾಸ್ತಿ ಮಿಕ್ಸ್ ಮಾಡಿದಾಗ. ಈಗ ಒಂದು ಸ್ವಲ್ಪ ತುಪ್ಪ ಬಿಸಿ ಆಗಿದ ತಕ್ಷಣವೇ ಬಾದಾಮಿ ಬೀಜ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇರಲಿಲ್ಲ, ಹಾಗಾಗಿ ಬಾದಾಮಿ ಬೀಜನೇ ಜಾಸ್ತಿ ಹಾಕ್ಕೊಂಡೆ. ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಬಾದಾಮಿ ಬೀಜ ಚೆನ್ನಾಗಿ ಬ್ರೌನ್ ಆದಮೇಲೆ ನಾನು ಲಾಸ್ಟಲ್ಲಿ ಒಣದ್ರಾಕ್ಷಿ ಹಾಕಿದ್ದು. ಒಣದ್ರಾಕ್ಷಿಗೆ ಜಾಸ್ತಿ ಬಿಸಿ ಬೇಕಾಗಿಲ್ಲ, ಹಾಕಿದ ತಕ್ಷಣವೇ ಉಬ್ಬಿಬಿಡ್ತವೆ, ಅದಕ್ಕೇ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ನಮಗೆ ತಿನ್ನೋವಾಗ ಪೊಂಗಲ್ ಜೊತೆಗೆ ಚೆನ್ನಾಗಿರುತ್ತೆ. ಪೊಂಗಲ್ ತುಂಬ ಟೇಸ್ಟಾಗಿತ್ತು. ನಿಮ್ಗೊಂದು ಸ್ವಲ್ಪ ಟೆಂಪಲ್ ಸ್ಟೈಲಲ್ಲಿ ಬೇಕು ಅಂತಂದರೆ ಒಂದು ಸ್ವಲ್ಪ 1/4 ಚಿಟಿಕೆ ಅಷ್ಟು ಚಿಕ್ಕದಾಗಿ ಒಂದು ಸ್ವಲ್ಪ ಕರ್ಪೂರ ಆ್ಯಡ್ ಮಾಡ್ಕೊಳ್ಳಿ. ಪುಡಿ ಮಾಡಿ ಫುಲ್ ಪುಡಿ ಮಾಡಿಬಿಟ್ಟು ಕಾಲು ಕರ್ಪೂರ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕೋ ಹಾಗಿಲ್ಲ. ಹಾಕಿದ್ರೆ ಮಾತ್ರ ಸೇಮ್ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಡ್ತಾರಲ್ಲ ಆ ಟೈಪಲ್ಲೇ ಇರುತ್ತೆ. ಬಟ್ ನಾನು ಅದನ್ನು ಆ್ಯಡ್ ಮಾಡಲಿಲ್ಲ ಈ ಸಲ.
ಹಾಗೆಯೇ ಹಾಕಿದ್ದು ನೀಟಾಗಿ ಕಲಸಿದ್ದಾಯಿತು. ತುಂಬ ಟೇಸ್ಟಾಗಿತ್ತು. ಏನಂದರೆ ಬಾದಾಮಿ ಬೀಜ ಒಂದು ಸ್ವಲ್ಪ ಜಾಸ್ತಿ ಬ್ರೌನ್ ಆಗಿಬಿಟ್ಟಿತ್ತು, ಅದು ಕ್ರಿಸ್ಪಿಯಾಗಿ ಚೆನ್ನಾಗೇ ಇತ್ತು. ನೀಟಾಗಿ ಕಲಿಸ್ಕೊಟ್ಕೊಂಡು ಒಂದು 2 ನಿಮಿಷ ಬಿಸಿಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಜೊತೆಗೆ ನಾನು ಹೇಳ್ತಾ ಇರುವಂಥ ಒಂದು ಮೋಟಿವೇಟೆಡ್ ಟಿಪ್ ಏನಂದರೆ, ಹೆಣ್ಮಕ್ಳನ್ನ ಆದಷ್ಟು ಮನೆಯಲ್ಲೇ ಮಡಗ್ಸೋದಕ್ಕೆ ನೋಡ್ತಾರೆ. ಆದರೆ ನಮ್ಮ ಪ್ರತಿಭೆಯನ್ನು ನಾವು ಯಾವತ್ತೂ ಅಷ್ಟೇ ಲಾಸ್ಟ್ ಮಾಡ್ಕೋಬಾರ್ದು. ವಿಮೆನ್ಸ್ ಯಾವತ್ತೂ ಅಷ್ಟೇ ಅಡುಗೆ ಮನೆಗೆ ಸೀಮಿತ, ಮಕ್ಕಳು ಹೆರೋದಕ್ಕೆ, ಅವ್ರನ್ನ ಪಾಲನೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೇ ಸೀಮಿತ ಅಂತ ಹೇಳಿ ಕೆಲವ್ರ ಮನೆಗಳಲ್ಲಿ ತುಂಬಾ ಜಡ್ಜ್ಮೆಂಟಲ್ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಆದರೆ ಯಾವತ್ತೂ ನಮ್ಮ ಡಿಗ್ನಿಟಿನ ನಾವು ಬಿಟ್ಕೊಡ್ಬಾರ್ದು, ನಮ್ಮ ಒಂದು ಪ್ರತಿಭೆನ ನಾವು ಬಿಟ್ಕೊಡ್ಬಾರ್ದು. ಆದಷ್ಟು ಮೂವ್ ಮಾಡೋದಕ್ಕೆ ನೋಡಿ. ನಿಮ್ಮ ಕೈಲಿ ಆದಷ್ಟು ಎಷ್ಟು ಮುಂದೆ ಬರೋಕ್ಕೆ ಸಾಧ್ಯನೋ ಅಷ್ಟು ಹೇಳೋ ರೀತಿಯಲ್ಲಿ ಹೇಳಿ ಮುಂದೆ ಬರೋದಕ್ಕೆ ನೋಡಬೇಕು. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಷ್ಟೋ ಟ್ಯಾಲೆಂಟ್ ಗೊತ್ತಿರುತ್ತೆ. ಕೆಲವ್ರಿಗೆ ಡಿಸೈನಿಂಗ್ ಆಗಿರ್ತಾರೆ, ಕೆಲವರು ಡ್ರೆಸ್ ಸ್ಟಿಚ್ ಮಾಡೋದು ಆಗಿರಬಹುದು, ಇಲ್ಲ ಫೈನಾನ್ಷಿಯಲಿ ಇರೋದಾಗ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿ ಗೊತ್ತಿರೋರೇ ಇರ್ತಾರೆ. ಆದರೆ ಕೆಲವು ಟೈಮಲ್ಲಿ ಫ್ಯಾಮಿಲಿ ಸಿಚುವೇಶನ್ಸಿಂದ ತಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನೇ ಹೇಳೋದನ್ನೇ ಬಿಟ್ಬಿಡ್ತಾರೆ. ಆದರೆ ಹೇಳಬೇಕು, ಮಾತಾಡಬೇಕು. ಯಾಕಂದರೆ ಕೆಲವೊಂದು ವಿಷಯಗಳನ್ನು ಹೇಳಿದಾಗ, ಮಾತಾಡ್ದಾಗ್ಲೇ ಏನಂದರೆ ನಮಗೆ ಒಂದು ಆನ್ಸರ್ ಅನ್ನೋದು ಸಿಕ್ಕೋದು. ಯಾಕಂದರೆ ಕೆಲವೊಂದು ಟೈಮಲ್ಲಿ ಕೆಲವು ವಿಷಯಗಳನ್ನು ಓಪನ್ ಅಪ್ ಆಗಿ ಮಾತಾಡಬೇಕು, ತಿಳಿಸ್ಬೇಕು. ಅದೊಂದು ಸ್ವಲ್ಪ ಕಲಹ ಥರ ಆಗುತ್ತೆ. ಆಮೇಲೆ ಎಲ್ಲೋ ಒಂದು ಟೈಮ್ ನಮಗೂ ಯೋಚನೆ ಮಾಡಿ ಟೈಮ್ ಬಿಡ್ತಾರೆ. ಸೊ ಇದು ಕೆಲವ್ರ ಮನೆಗಳಲ್ಲಿ ನಡೆಯುತ್ತೆ. ಸೊ ನನ್ನ ಲೈಫಲ್ಲೂ ನಡೆದಿದೆ. ಅದಕ್ಕೆ ನಾನು ಆ ಥರ ಹೇಳ್ತಿದ್ದೀನಿ. ಕೆಲವೊಂದು ಸ್ವಲ್ಪ ನಮಗೋಸ್ಕರ ವಾಯ್ಸ್ ರೈಸ್ ಮಾಡಬೇಕು, ಒಂದು ಸ್ವಲ್ಪ ನಮಗೋಸ್ಕರ ಮಾತಾಡಬೇಕಾಗುತ್ತೆ ಒಳ್ಳೆ ರೀತಿಯಾಗಿ ಅಷ್ಟೇ. ಸೊ ನಾನೊಂಚೂರು ಕಿಚನಲ್ಲಿ ಒಂದು ಸ್ವಲ್ಪ ಮೇಕ್ ಓವರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ವಾಲ್ಪೇಪರನ್ನು ಸ್ಟಿಕ್ ಮಾಡಿಬಿಟ್ಟು ಮತ್ತು ಅದ್ರ ಮೇಲೆ ಗ್ರಾಸ್ ಮ್ಯಾಟನ್ನು ಕಟ್ ಮಾಡಿ ಹಾಕಿ ಲೈಟಾಗಿ ನಮಗೇನೇನು ಗ್ರಾಸರೀಸ್ ಬೇಕೋ ಅದನ್ನು ಕಿಚನ್ಗೆ ಅಂತ ಕಂಟೈನರ್ಸ್ ತರಿಸಿದ್ದೆ ಅಲ್ವಾ, ಸೊ ಅದರಲ್ಲಿ ಫಿಲ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಗ್ರೀನರಿಯಾಗಿ ಒಂದು ಫ್ರೆಶ್ ಫೀಲ್ ಇರಲಿ ಅಂತ ಹೇಳಿ ಫ್ಲವರ್ ಪಾಟನ್ನು ಇಲ್ಲಿಟ್ಟಿದ್ದೀನಿ, ಮತ್ತು ಗ್ರಾಸನ್ನು ಕೂಡ ಇಲ್ಲಿಟ್ಟಿದ್ದೀನಿ, ಗ್ರಾಸ್ ಮ್ಯಾಟನ್ನು. ಇಲ್ಲಿ ರೇರಾಗಿ ಯೂಸ್ ಮಾಡುವಂತಹ ಕಾಳು, ರೇರಾಗಿ ಯೂಸ್ ಮಾಡುವಂಥ ವಿಷಯಗಳನ್ನೆಲ್ಲ ಇಲ್ಲಿಟ್ಬಿಟ್ಟೆ. ಸೊ ಈ ಸೈಡ್ ಬಂದು ದಿನ ಯೂಸ್ ಮಾಡುವಂಥ ಬೇಳೆಕಾಳುಗಳು ಮತ್ತು ರಾಗಿ ಹಿಟ್ಟು, ನನ್ನ ಮಗನ ಗಂಜಿ ಕೇಳ್ತಿರ್ತಾನೆ, ಆಗ ಅದಕ್ಕೆ ಕೆಲವೊಂದು ಒಗ್ಗರಣೆ ಐಟಮ್ಸು ಎಲ್ಲನೂ ಇಲ್ಲೇ ಇಟ್ಟೆ. ಸೊ ಚೆನ್ನಾಗೇನೋ ನನಗೇನೋ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಚೇಂಜಸ್ ಮಾಡ್ಬೋದು ಅಂತಂದರೆ ನನಗೆ ಸಜೆಸ್ಟ್ ಹೇಳಿ, ನಾನು ಆದಷ್ಟು ಟ್ರೈ ಮಾಡಿ ನೋಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೆಣ್ಮಕ್ಳು ಆದಷ್ಟು ತಮ್ಮ ಕಾಲ ಮೇಲೆ ತಾವು ನಿಲ್ಲೋದು ತುಂಬ ಮರ್ಯಾದೆ ಇರುತ್ತೆ. ಟೇಕ್ ಕೇರ್, ಬಾಯ್.